ನಮ್ಮ ಗೊಣಸಗಿ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಸರ್ಕಾರದ ಮುಖ್ಯಸ್ಥರು ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಅಂಜನಾ ಸುರೇಶ್ ಪವಾರ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಿಲ್ಪಾ ಸಿದ್ದಪ್ಪ ಮುಚ್ಚಂಡಿ ಅವರೇ, ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸುರೇಖಾ ಸಂಜಯ್ ಕುಮಾರ್ ರಾಠೋಡ್ ಅವರೇ, ಶ್ರೀಮತಿ ಕಸ್ತೂರಿ ಬಸಪ್ಪ ಮಾಳಿ ಅವರೇ, ಶ್ರೀ ಸಿದ್ದಪ್ಪ ಕೆಂಚಪ್ಪ ಸೊರಡಿ ಅವರೇ, ಶ್ರೀ ಮೈಬೂಬ್ ಬಾಬುಸಾ ಜತ್ತಿ ಅವರೇ, ಶ್ರೀಮತಿ ರಾಜಶ್ರೀ ರವೀಂದ್ರ ಚಂಡಿಕೆ ಅವರೇ, ಶ್ರೀಕಾಂತ್ ರೂಪ್ ಸಿಂಗ್ ರಾಠೋಡ್ ಅವರೇ, ಶ್ರೀ ಬಸಲಿಂಗ್ ಸದಾಶಿವ ನಿಡೋಣಿ ಅವರೇ, ಶ್ರೀಮತಿ ಅಶ್ವಿನಿ ತುಕಾರಾಮ್ ಮುಂಜೆ ಅವರೇ, ಶ್ರೀಮತಿ ಅಂಜನಾ ವಿನೋದ್ ಭೋಸ್ಲೆ ಅವರೇ, ಶ್ರೀ ನಾಮು ಶಿವಾಜಿ ಖಂಡಗರ್ ಅವರೇ, ಶ್ರೀ ಕದಂ ಅವರೇ, ಹಾಗೂ ನಮ್ಮ ತಿಕೋಟ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶಿವಾನಂದ್ ಅವರೇ, ಶ್ರೀಮತಿ ಗಂಗೂಬಾಯಿ ಮಡಗಾಣ್ ಅವರೇ, ಗೈಬಿಲಾಲ್ ಮುಜಾರ್ ಅವರೇ, ದಿಲೀಪ್ ತಳವಾರ್ ಅವರೇ, ಹಾಗೂ ತಾಲೂಕಾ ಪಂಚಾಯತಿಯ ನಮ್ಮ ಯೋಜನಾಧಿಕಾರಿಗಳಂತ ಆಯಿಷಾ ಮೇಡಮ್ ಅವರೇ, ಹಾಗೂ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 6 ಇಲಾಖೆಯ ಮಾಡಿ ಕಾರ್ಯಕರ್ತೆಯರೇ, ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳೇ, ಕಾರ್ಯದರ್ಶಿಗಳೇ, ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಆಶಾ ಕಾರ್ಯಕರ್ತೆಯರೇ, ಹಾಗೂ ಮಹಿಳಾ ಸಂಘದ ಮುಂದೆ ಇಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ, ಮಾತೆಯರಿಗೆ, ಸಹೋದರಿಯರಿಗೆ, ಅಧಿಕಾರಿ ವರ್ಗಕ್ಕೆ, ಪಂಚಾಯತಿ ಸಿಬ್ಬಂದಿಗಳಿಗೆ, ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನನ್ನ ಅನಂತ ವಂದನೆಗಳು. ಯಾರ ಹೆಸರು ತಗೊಂಡಿಲ್ಲ ಕ್ಷಮೆ ಮಾಡಿರಿ. ಈಗ ಮುಖ್ಯವಾಗಿ ನನ್ನ ಭಾಷಣ ಅನ್ನೋದಕ್ಕಿಂತ ನಾನು ಒಬ್ಬ ಚರ್ಚಿತ ವ್ಯಕ್ತಿ. ನಿಮ್ಮ ಜೊತೆ ಕೆಲವೊಂದು ಸಂವಾದಗಳನ್ನು ಇಷ್ಟೊತ್ತನ ನಾವು ಮಾಡಿದ್ದೀವಿ, ಇಲಾಖಾವಾರು ಚರ್ಚೆಗಳನ್ನು ಮಾಡಿದ್ದೀವಿ, ಹಿಂದೆ ನಡೆದಿರ್ತಕ್ಕಂಥ ಸಭೆಯ ನಡವಳಿಕೆಯನ್ನು ಓದಿ ಹೇಳಿದ್ದೀವಿ, ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆನೂ ಹೇಳಿದ್ದೀವಿ, ಜೊತೆಗೆ ಇಲಾಖಾವಾರು ಅಭಿವೃದ್ಧಿಯನ್ನು ತಮ್ಮ ಮುಂದೆ ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮಗ್ರವಾಗಿ ನಿಮ್ಮ ಮುಂದೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ವಿಷಯ ಭಾಳ ಸುದೀರ್ಘದವ, ಆದರೂ ಸಹಿತ ಸಮಯ ಭಾಳ ಆಗ್ಯದ. ಅಲ್ಪ ಪ್ರಮಾಣದಲ್ಲಿ ನನ್ನ ಒಂದು ಅನಿಸಿಕೆಗಳನ್ನು ತಮ್ಮನ್ನು ಪ್ರಸ್ತುತಪಡಿಸ್ತೇನೆ. ಸುಧಾರಣಾ ಹಂತ ಅನ್ನುವಂಥದ್ದು ಒಂದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ವಸ್ತು. ಪ್ರತಿಯೊಂದರಲ್ಲಿ ಸುಧಾರಣೆ ಆಗಬೇಕು. ಎಲ್ಲೆಲ್ಲಿ ಸುಧಾರಣೆ ಆಗಬೇಕಾಗಿದೆ, ಮೊದಲು ಹೆಂಗಿತ್ತು, ನಾವಿನ್ನು ಯಾವುದರಲ್ಲಿ ಸುಧಾರಣೆ ಆಗಬೇಕಾಗಿದೆ, ಇನ್ನೂ ನಾವು ಯಾವ್ಯಾವ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಾರ್ಕಿಕವಾಗಿ ನಾವು ಚರ್ಚೆ ಮಾಡೋಣ. ಸ್ವತಂತ್ರ ಭಾರತದ ಇತಿಹಾಸ ಮತ್ತು ಪೂರ್ವ ಸ್ವಾತಂತ್ರ್ಯ, ಆ ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿ ಜಾರಿಗೆ ಬಂತು. ರಾಜಾಡಳಿತಗಳೆಲ್ಲ ನಿರ್ಮೂಲನೆ ಆದವು. ಅವಾಗ ರಾಜರು ಆಳ್ತಿದ್ರು, ಈಗ ನಿಮ್ಮನ್ನು ಆಳಿಕೊಡುವಂಥ ಒಂದು ವ್ಯವಸ್ಥೆ, ನಾವೇ ನಮ್ಮನ್ನು ಆಳಿಕೊಡುವಂಥ ವ್ಯವಸ್ಥೆ ಸಂವಿಧಾನದ ಮುಖಾಂತರ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಮಗೆ ಕೊಟ್ಟು, ಅದರ ಪ್ರಕಾರವಾಗಿ ಕೇಂದ್ರ ಸರ್ಕಾರ ಆಯಿತು, ಆಮೇಲೆ ರಾಜ್ಯ ಸರ್ಕಾರಗಳಾದವು. ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನಪರ ಯೋಜನೆಗಳನ್ನು ಜನರಿಗೆ ಮುಗಿಸಿ ದೇಶವನ್ನು ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಇಲ್ಲಿ ತನಕ ಸಾಕಷ್ಟು ಯೋಜನೆಗಳನ್ನು ನಾವು ಪಕ್ಷ ಭೇದ ಮಾಡಿ ಮಾತಾಡೋಂಗಿಲ್ಲ, ಎಲ್ಲ ಸರ್ಕಾರಗಳು ಕೂಡ ಜನರಿಗೆ ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟು ಅದರ ಒಂದು ಪ್ರತಿಫಲ 79 ವರ್ಷ ನಾವು ಸ್ವಾತಂತ್ರ್ಯವನ್ನು ಕಳೆದೀವಿ, ಅದರ ಆನಂದವನ್ನು ಉಂಡೀವಿ, ಬಹಳಷ್ಟು ಜನ ಅದರಿಂದ ಅನುಕೂಲ ತಗೊಂಡೀವಿ. ಆ ಒಂದು ಸ್ವಾತಂತ್ರ್ಯದ ಮಹತ್ವವನ್ನು ನಾವು ಇವತ್ತು ಅದನ್ನು ಒಂದು ಆತ್ಮಾವಲೋಕನ ಮಾಡಿಕೊಂಡು ಚರ್ಚೆ ಮಾಡಿ ನಂತರ ಪ್ರಸ್ತುತ ಈ ದಿನಗಳ ಬಗ್ಗೆ ನಾವು ಬರೋಣ. ಆರ್ಥಿಕ ಸ್ವಾವಲಂಬನೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಸಾಕಷ್ಟು ಯೋಜನೆಗಳು ತಂದದರಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯ ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಗ್ಯಾರಂಟಿ ಯೋಜನೆಗಳು ಮಹಿಳೆಯರನ್ನ ಒಂದು ಮುಖ್ಯವಾಗಿ ಇಟ್ಟುಕೊಂಡು ಯಾಕೆ ಜಾರಿ ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ನಿಮಗೆ ಹೇಳ್ಬೇಕಂದ್ರೆ, ಆಗಲೇ ನಿಮಗೊಂದು ವಿಷಯ ತಿಳಿಸಿದೆ. ಸ್ವತಂತ್ರ ಪೂರ್ವದಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳ ಕೊರತೆ ಇತ್ತು, ಶಿಕ್ಷಣದ ಕೊರತೆ ಇತ್ತು, ಲಿಂಗ ಭೇದ ಇತ್ತು,
ಮಹಿಳೆಯರನ್ನು ನಾವು ಹೊರಗೆ ಕಳ್ಸಾಕೂ ವಿಚಾರ ಮಾಡ್ತಿದ್ದೀವಿ. ಅಂಥ ಒಂದು ಕಟ್ಟಳೆ, ಸಾಮಾಜಿಕ ಕಟ್ಟಳೆಗಳನ್ನು ಹೊರತುಪಡಿಸಿ ಅವಳನ್ನ ಮುಖ್ಯವಾಗಿ ತರುಣ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾಳ ಅದ್ಭುತ ಯೋಜನೆ. ಸುಮಾರು 56,000 ಕೋಟಿಗಳ ಒಂದು ಸಂಪನ್ಮೂಲವನ್ನು ಸಾರ್ವಜನಿಕರಿಗೆ ಹಂಚು ನೋಡುವಂಥ ಒಂದು ಉದ್ದೇಶ ಇಟ್ಕೊಂಡು ಅದರೊಳಗೆ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದ. ಯಾಕೆ ಮಹಿಳೆಯರಿಗೆ ಕೊಟ್ಟು ಪುರುಷರಿಗೆ ಯಾಕೆ ಕೊಡಲಿಲ್ಲ ಅನ್ನೋದು ಚರ್ಚೆ ಮಾಡೋದು, ಜಿಜ್ಞಾಸೆಗಳು. ನಮಗೆ ಕೊಟ್ಟಿಲ್ಲರಿ, ಬರೀ ಮಹಿಳೆಯರಿಗೆ ಅಷ್ಟೇ. ಅದಕ್ಕೆ ನಾನು ಎಲ್ಲ ಪುರುಷರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಮಗೆ ಸಾರ್ವಜನಿಕವಾಗಿ ಪುರುಷರಿಗೆ ಸ್ವಾತಂತ್ರ್ಯಗಳು ಭಾಳ. ಎಲ್ಲೋ ಹೋಗ್ತೀವಿ, ಅಡ್ಡಾಡ್ತೀವಿ, ಸಂಪನ್ಮೂಲ ಕ್ರೋಢೀಕರಣ ಮಾಡಿದ್ದೀವಿ, ದುಡಿತೀವಿ. ಆದರೆ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ನಾವು ಕೊಟ್ಟಿರಲಿಲ್ಲ. ಅದಕ್ಕೆ ಅವಳ ಕೈ ಬಲಪಡಿಸಿದರೆ ನಾವು ಎಲ್ಲೆಲ್ಲೋ ಖರ್ಚು ಮಾಡೋದಿಲ್ಲ, ಮಹಿಳೆಯರು ಖರ್ಚು ಮಾಡೋಂಗಿಲ್ಲ, ಅದು ಕುಟುಂಬದ ಒಳಿತಿಗಾಗಿ ಅದು ಖರ್ಚಾಗ್ತದೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ಬಡತನದಲ್ಲಿರ್ತಕ್ಕಂಥ ಎಷ್ಟೋ ಕುಟುಂಬಗಳು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ 2,000 ರೂಪಾಯಿದಿಂದ ಒಂದು ಒಳ್ಳೆ ಮಕ್ಕಳಿಗೆ ಶಿಕ್ಷಣ ಕೊಡಿಸೋಕ್ಕೆ ಸಾಧ್ಯ, ಒಂದು ಒಳ್ಳೆ ಬಟ್ಟೆ ಕೊಡಿಸೋಕ್ಕೆ ಸಾಧ್ಯ, ಪುಸ್ತಕಗಳನ್ನು ಕೊಡಿಸೋಕ್ಕೆ ಸಾಧ್ಯ. ಸಾಕಷ್ಟು ಸೌಲಭ್ಯಗಳನ್ನು ಆ ಒಂದು ಹಣಕಾಸಿನ ವ್ಯವಸ್ಥೆ ಮುಖಾಂತರ 2,000 ರೂಪಾಯಿ ಮುಖಾಂತರ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ. ಅದರಿಂದ ಕುಟುಂಬ ವ್ಯವಸ್ಥೆಯಲ್ಲಿ ಆರ್ಥಿಕ ತೊಂದರೆ ಹೋಗಲಾಡಿಸಿ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂಕಲ್ಪ ಇಟ್ಟುಕೊಂಡು 2,000 ರೂಪಾಯಿ. ಇನ್ನು ಎರಡನೇ ಯೋಜನೆಯಾಗಿ ನಾವು ಎಲ್ಲ ಕಡೆ ಅಡ್ಡಾಡ್ತಿದ್ದೀವಿ, ಬೆಂಗಳೂರಿಗೆ ಹೋಗ್ತೀವಿ, ಧರ್ಮಸ್ಥಳ ಕೊಡ್ತಿದ್ದೀವಿ, ದೇವಸ್ಥಾನಗಳಿಗೆ ಕೊಡ್ತಿದ್ದೀವಿ. ಮಹಿಳೆಯರನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಕಷ್ಟ. ಅವರೆಲ್ಲ ಮಹಿಳೆಯರ ಮಕ್ಕಳು ನೋಡಿಕೊಂಡು ಸಂಸಾರ ನೋಡಿಕೊಂಡು ಅವ್ರಿಗೂ ಕಷ್ಟ. ಅದಕ್ಕೆ ಮಹಿಳೆಯರು ಕೂಡ ಸ್ವತಂತ್ರವಾಗಿ ಎಲ್ಲ ಕಡೆ ಅಡ್ಡಾಡಿ ನೋಡಿ ಬರ್ತೀವಿ. ದೇಶ ಸುತ್ತು ಕೋಶ ಓದು ಅನ್ನುವಂಥದ್ದು ಏನು ಹಿರಿಯರು ವಾಣಿ ಇತ್ತು, ಅದರ ಪ್ರಕಾರ ಮಹಿಳೆಯರಿಗೂ ಕೂಡ ಅವರು ಸ್ವಲ್ಪ ಸಂತೋಷದಿಂದೆಲ್ಲ ಅಡ್ಡಾಡಿ ಬರಲಿ ಅನ್ನುವಂಥ ಒಂದು ಕಾರಣ ಪ್ರವಾಸದ ಒಂದು ಯೋಗವನ್ನು ನಮ್ಮ ಸರ್ಕಾರ ಅದಕ್ಕೂ ಬಹಳ ಅದೊಂದು ಯಶಸ್ವಿ ಅಂತಂದ್ರೆ ಮೊನ್ನೆ 5 ಕೋಟಿ ಮಹಿಳೆಯರು ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ಬರ್ತಕ್ಕಂಥ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡಿದ್ದು ವಿಶ್ವ ದಾಖಲೆ ಆಗಿದ್ರೆ, ವಿಶ್ವ ದಾಖಲೆ, ವರ್ಲ್ಡ್ ರೆಕಾರ್ಡ್. ಎಲ್ಲ ನ್ಯೂಸ್ ನೋಡಿರ್ಬೋದು. ಇಡೀ ವಿಶ್ವದೊಳಗ ನಮ್ಮ ಕರ್ನಾಟಕ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಶಕ್ತಿ ಯೋಜನೆ ಇಡೀ ವಿಶ್ವದೊಳಗೆ ಮಾದರಿ ಆಗ್ಯದ. ಹೆಂಗ್ ಮಾದರಿ ಆಗ್ಯದ ಅಂತಂದ್ರೆ ಆರ್ಥಿಕವಾಗಿ ಮಹಿಳೆಯರನ್ನ ಮೇಲೆತ್ತುವುದು, ಜೊತೆಗೆ ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು ಬಹಳ ಅತ್ಯಂತ ಯೋಜನೆ. ಯಾರು ಮಾಡೋಕ್ಕಾಗಿರಲಿಲ್ಲ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಏನು ಸಂವಿಧಾನದ ಆಶಯ ಇತ್ತು, ಅದನ್ನು ಈಡೇರಿಸತಕ್ಕಂಥ ಏಕೈಕ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ. ಇನ್ನು ವಿದ್ಯುತ್ತಿನ ವಿಚಾರಕ್ಕೆ ಬಂದಾಗ 200 ಯೂನಿಟ್ ಬಗ್ಗೆ ನಮ್ಮ ಸವಿಸ್ತರವಾಗಿ ಹೇಳಿದ್ರು. ಭಾಳ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ರು. 200 ಯೂನಿಟ್ ಅಂದ್ರೆ ನಾವು 200 ಯೂನಿಟ್ ತರ ಸುಟ್ರೆ ನಡೀತದ ಅನ್ನುವಂಥದ್ದು ಒಂದು ತಪ್ಪು ಮಾಹಿತಿ ತಮ್ಮಲ್ಲಿದೆ. ಹಂಗಿಲ್ಲ. ನಮ್ಮ ಸರ್ಕಾರ ಬರುವ ಪೂರ್ವದೊಳಗೆ ನೀವು 50 ಯೂನಿಟ್ ಸರಾಸರಿ ಸುಟ್ಟಿದ್ರಿ ಅಂತ ಇಟ್ಕೊಳ್ಳಿ. ಒಂದು ತಿಂಗಳಿಗೆ 50 ಯೂನಿಟ್ ಸುಟ್ಟಿರ್ತೀರಿ. ಒಂದು ವರ್ಷಕ್ಕೆ ಎಷ್ಟಾಯ್ತು? 12 600 ಯೂನಿಟ್. ನಿಮ್ಮ ಕಲ್ಪನೆ ಅದ 200 ಯೂನಿಟ್ ವರೆಗೆ ಕೊಡ್ತಂದ್ರೆ 200 ಮುಡ್ಲೆ 12 2400 ಯೂನಿಟ್ ಸರ್ಕಾರ ಕೊಡ್ತದ ಅಂತ ನಿಮ್ಮ ಕಲ್ಪನೆ. ಹಂಗಿಲ್ಲ. ಸರ್ಕಾರ ನಿಮ್ಗೊಂದು ಮಾನದಂಡಗಳನ್ನು ಹಾಕ್ತದೆ. ನಿಮಗೆ ಹೋದ ವರ್ಷ ನೀವು ತಿಂಗಳಿಗೆ 50 ಯೂನಿಟ್ ಸುಟ್ಟಿರಿ. ನೀವು 50 ಪ್ಲಸ್ ಅದಕ್ಕೆ 10%. 10% ಅಂದ್ರೆ ಅದಕ್ಕೆ 5 ಯೂನಿಟ್. 50 ಯೂನಿಟ್ ಸರಾಸರಿ ಹೇಳಕತ್ತೆ ನಿಮ್ಗೆ ಎವರೇಜ್. 50 ಯೂನಿಟ್ ಸುಡ್ತಿದ್ರಿ ಅಂದ್ರೆ ಅದಕ್ಕೆ 5 ಯೂನಿಟ್ ಸರ್ಕಾರ ಸೇರಿಸ್ಕೊಡ್ರಿ. 55 ಯೂನಿಟ್ ಕೊಡ್ರಿ. ನಾವೇನು ತಪ್ಪು ತಿಳ್ಕೊಂಡಿವಿ 200 ಯೂನಿಟ್ ತರ ಸುಟ್ಟು ನಡೀತದಂತೆ. ಹಂಗೆ ಆಗಂಗಿಲ್ಲ. ಫ್ರೀ ಕೊಟ್ಟದ್ರೆ ನಾವು 200 ಯೂನಿಟ್ ಸುಡೋದಲ್ಲ, ನಿಮಗೆ ಅಗತ್ಯ ಎಷ್ಟು ಉಪಯೋಗ ಮಾಡಿರಿ ಅಷ್ಟಂತೂ ಫ್ರೀ ಕೊಡ್ತೀವಿ. ಅದ್ರ ಜೊತೆಗೆ 10% ಹೆಚ್ಚಿಗೆ ಫ್ರೀ ಕೊಡ್ತೀವಿ ಅನ್ನೋಂಥದ್ದು ಯೋಜನೆ ತೊಗೊಂಬಂದರು. ಅದು ಎಷ್ಟು ದೊಡ್ಡ ಮಟ್ಟದ ಒಂದು ಸಹಾಯ ಆಗಿರುತ್ತೆ ಅಂತಂದ್ರೆ ಪ್ರತಿ ತಿಂಗಳು ಕರೆಂಟ್ ಬಿಲ್ 500 ರಿಂದ 1000 ರೂಪಾಯಿ ನಾವು ಹಳ್ಳಿ ಜನ ಕಟ್ತಿದ್ದೀವಿ. ಪ್ರತಿ ದಿವಸ ಅದು ನಮಗೆ ಗೊತ್ತಾಗ ನೋಡ್ರಿ. 2,000 ರೂಪಾಯಿ ತಿಂಗಳಿಗೆ ಮಹಿಳೆಗೆ ಬಂತು. ಸರಾಸರಿ ಬಸ್ಸಿಗೆ ಒಂದು 2,000 ರೂಪಾಯಿ ನೀವು ಉಳಿಸ್ಕೊಡ್ತೀರಿ. ಜೊತೆಗೆ ಇದೊಂದು 500,000 ರೂಪಾಯಿ ಕರೆಂಟ್ ಬಿಲ್ ಉಳಿತದೆ. ಇನ್ನು ಯಾರು ಹಸಿವಿನಿಂದ ಬಳಲಬಾರದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯ